ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರುಗಳೇ ಮಿಸ್ಸಿಂಗ್ ಆಗಿದೆ. ಸಾವಿರಾರು ಮತದಾರರ ಹೆಸರು ಮಿಸ್ ಆಗಿರೋ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಮತದಾರರ ಪಟ್ಟಿಯಲ್ಲಿ ಅವರ ಹೆಸರುಗಳೇ ಇಲ್ಲ, ಅವರ ಹೆಸರುಗಳೇ ಮಿಸ್ಸಿಂಗ್ ಆಗಿದೆ. ಸಾವಿರಾರು ಮತದಾರರ ಹೆಸರುಗಳು ಮಿಸ್ ಆಗಿರೋ ಅಂತ ಆರೋಪ ಇದೀಗ ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದೆ ಬಿಜೆಪಿ ನಿಯೋಗ. ಇವತ್ತು ನೇರವಾಗಿ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಬಿಜೆಪಿ ನಿಯೋಗ. ಯಾವುದೇ ನೋಟಿಸ್ ನೀಡದೆ ಮತದಾರರ ಹೆಸರು ಮಿಸ್ ಆಗಿದೆ, ಅಕ್ರಮವಾಗಿ ಕೆಲ ವಲಸೆ ಮತದಾರರನ್ನ ಸೇರ್ಪಡೆ ಮಾಡಿದೆ ಅನ್ನೋ ಆರೋಪ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಆಯೋಗಕ್ಕೆ ಬಿಜೆಪಿ ನಿಯೋಗ ಇಂದು ಭೇಟಿ ಕೊಟ್ಟು ದೂರನ್ನ ನೀಡಿದೆ. ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಗ್ಯಾರಂಟಿ ಮಾನಿಟರಿಂಗ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಮಾಡಿ ಸರ್ಕಾರದಿಂದ ಅವರಿಗೆ ಸಂಬಳಗಳನ್ನು ಕೊಟ್ಟು ಅವರಿಗೆ ಒಂದು 20,000 30,000 ಸರ್ಕಾರದಿಂದ ಕೆಲಸ ಕೊಟ್ಟು ಅವ್ರಿಗೆ ಕಾಂಗ್ರೆಸ್ ಪಾರ್ಟಿ ಪರವಾಗಿ ಕೆಲಸ ಮಾಡೋ ರೀತಿ ಅವ್ರನ್ನ ಕೆಲಸಕ್ಕೆ ಹಾಕ್ಕೊಂಡಿದ್ದಾರೆ. ಇದನ್ನು ಕೂಡ ಇದು ಕೋಡ್ ಆಫ್ ಕಾಂಡಕ್ಟ್ನ ಸಮಯದಲ್ಲಿ ಇದು ಸರ್ಕಾರದ ಯಂತ್ರದ ದುರ್ಬಳಕೆ ಅಂತ ಹೇಳಿ ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಚುನಾವಣೆ ಆಗೋವರೆಗೂ ಕೂಡ ಈ ರೀತಿ ಯಾವುದೇ ಚಟುವಟಿಕೆಗಳು ನಡೀದಲೇ ಇರೋ ರೀತಿ ಚುನಾವಣಾ ಆಯೋಗ ಒಂದು ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಯೋದಕ್ಕೆ ಕ್ರಮ ತಗೊಳ್ಬೇಕು ಅನ್ನೋದು ಕೂಡ ಹೇಳಿದ್ದೀವಿ. ಜೊತೆಗೆ ಕೆಲವು ಅಧಿಕಾರಿಗಳು, ಕೆಲವು ಪೊಲೀಸ್ ಅಧಿಕಾರಿಗಳು, ಕೆಲವು BBMP ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋದ್ರ ಬಿಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಳಂತೆ ಯಾರು ವರ್ತಿಸ್ತಾ ಇದ್ದಾರೆ ಅಂಥವ್ರ ಮೇಲೂ ಕೂಡ ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವ ಅಧಿಕಾರಿಗಳು ಕೂಡ BJPಗಾಗಲಿ ಕಾಂಗ್ರೆಸ್ಗಾಗಲಿ ಮತ್ತೊಂದು ಪಾರ್ಟಿಗಾಗಿ ಸಪೋರ್ಟ್ ಮಾಡುವಂಥ ಏಜೆಂಟ್ನಂತೆ ವರ್ತಿಸಬಾರ್ದು, ಕಾನೂನು ಪ್ರಕಾರ ಅವ್ರು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತು ನಾವು ತಿಳಿಸಿದ್ದೀವಿ. ಯಾವ ಅಧಿಕಾರಿಗಳು ಈ ರೀತಿ ಅವ್ರ ಮೇಲೆ ಕಂಪ್ಲೇಂಟ್ಸ್ ಬಂದಿದೆ ನಾಗರಿಕರಿಂದ, ಕಾರ್ಯಕರ್ತರಿಂದ, ಮತ್ತೊಬ್ಬರಿಂದ ಅವ್ರು ಫ್ರೀ ಆ್ಯಂಡ್ ಫೇರಾಗಿ ಕೆಲಸ ಮಾಡಿಲ್ಲ ಅಂಥ ಅಧಿಕಾರಿಗಳದ್ದು ಕೂಡ ಪಟ್ಟಿ ಮಾಡಿ ಇವತ್ತು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಮತದಾರ ಪಟ್ಟಿಯಲ್ಲಿ ಹೆಸರುಗಳು ಹಾಗಿಂದಾಗೆ ಕೈ ಬಿಟ್ಟು ಹೋಗುವಂಥದ್ದು, ಅಥವಾ ಕುಟುಂಬದ 4 ಜನ ಸದಸ್ಯರಿದ್ದರೆ 2 ಹೆಸರು ಮನೆಯಲ್ಲಿ ಅಲ್ಲೇ ಇರುತ್ತೆ, 12 ಹೆಸರುಗಳನ್ನು ಬೇರೆಲ್ಲ ಕಡೆ ಪಟ್ಟಿಯಲ್ಲಿ ಸೇರಿಸುವಂಥದ್ದು ಅಥವಾ ಕೈ ಬಿಡುವಂಥದ್ದು, ಸಾಕಷ್ಟು ಗೊಂದಲಗಳು ಆಗ್ತಿರುವಂಥದ್ದಿದೆ. ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ 1,000 ಮತದಾರರಿದ್ದರೆ ಅಲ್ಲೊಂದು ಪೋಲಿಂಗ್ ಸ್ಟೇಷನ್, ಪೋಲಿಂಗ್ ಬೂತ್ ಆಗಬೇಕು ಅನ್ನುವಂಥದ್ದು ರಾಷ್ಟ್ರೀಯ ಚುನಾವಣಾ ಆಯೋಗದವರು ಸೂಚನೆಯನ್ನು ಕೊಟ್ಟಿದ್ದು. ಆ ಪ್ರಕಾರವಾಗಿ ಅನುಷ್ಠಾನವನ್ನು ಆಗಬೇಕು ಅಂತ ತೇಜಸ್ವಿ ಸೂರ್ಯವರು ಈ ಮುಂಚೆನೂ ಒತ್ತಾಯವನ್ನು ಮಾಡಿದರು. ಇದೆಲ್ಲ ಒಂದು ಕಡೆ ಕಾರ್ಯರೂಪಕ್ಕೆ ತಂದಿಲ್ಲ. ಇದನ್ನು ಕಾರ್ಯರೂಪಕ್ಕೆ ತರಬೇಕು, ಎಲ್ಲ ಒಂದು ಕಡೆ ಮತದಾರರಿಗೆ ಅನುಕೂಲ ಆಗಬೇಕು. ಅವರು 1,000 ಜನಕ್ಕಿಂತ ಹೆಚ್ಚು ಮತದಾರರು ಇರೋ ಕಡೆ ಪೋಲಿಂಗ್ ಸ್ಟೇಷನ್ ಇಲ್ಲ ಅಂದರೆ ಸರಿಯಾಗಲ್ಲ. ಹಾಗಾಗಿ ಪೋಲಿಂಗ್ ಸ್ಟೇಷನನ್ನು ಅಲ್ಲೇ ಪ್ರಾರಂಭವನ್ನು ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಒತ್ತಾಯವನ್ನು ಮಾಡುವಂಥದ್ದಾಗಿದೆ. ಮತ್ತು ಮತದಾರ ಪಟ್ಟಿಯಲ್ಲಿ ಎಲ್ಲ ಒಂದು ಕಡೆ ಆನ್ಲೈನಲ್ಲಿ ಹೆಸರು ಸೇರ್ಪಡೆ ಆಗಬೇಕಾಗಿದೆ. ಈ ಆನ್ಲೈನಲ್ಲಿ ಸೇರ್ಸೋಕೆ ಹೋದಾಗ ಈ ಆನ್ಲೈನಲ್ಲಿ ಅಷ್ಟು ಪೂರಕವಾಗಿಲ್ಲ, ಎಲ್ಲಿ ಒಂದು ಕಡೆ ಹ್ಯಾಂಗ್ ಆಗೋದು, ಸಾಕಷ್ಟು ಸಮಸ್ಯೆ, ಸಾಕಷ್ಟು ಫೀಲ್ಡ್ಗಳು ಓಪನ್ ಆಗಲ್ಲ, ವೇಗವಾಗಿ ಆಗ್ತಿಲ್ಲ. 2 ದಿನ 3 ದಿನ ಪ್ರಯತ್ನ ಮಾಡಿದ್ರು ಮತದಾರ ತನ್ನ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದಾನೆ. ಇವತ್ತು ಚುನಾವಣಾ ಆಯೋಗಕ್ಕೆ ನೇರವಾಗಿ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಸಂಸದ ತೇಜಸ್ವಿ ಸೂರ್ಯ ಅವರ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ದೂರನ್ನ ಸಲ್ಲಿಕೆ ಮಾಡಿದೆ. ನೋಡಿ, ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾರರ ಹೆಸರುಗಳೇ ಈ ಒಂದು ವೋಟರ್ ಲಿಸ್ಟ್ನಿಂದ ನಾಪತ್ತೆ ಆಗ್ತಾ ಇದೆ, ಮಿಸ್ ಆಗ್ತಾ ಇದೆ. ಅಕ್ರಮವಾಗಿ ಕೆಲವರ ಹೆಸರನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ. ಇನ್ನು ಕೆಲವರು ಕರೆಕ್ಟಾಗಿ ಇದ್ರೂ ಕೂಡ ಅವ್ರ ಹೆಸರು ಮಿಸ್ಸಿಂಗ್ ಆಗ್ತಾ ಇದೆ. ಇದ್ರ ಬಗ್ಗೆ ಖುದ್ದು ಚುನಾವಣಾ ಆಯೋಗ ಗಮನವನ್ನು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೂರನ್ನ ಕೊಟ್ಟು ದೂರಿನಲ್ಲಿ ಸಂಪೂರ್ಣವಾದಂಥ ಈ ಒಂದು ಪ್ರಕ್ರಿಯೆ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚುನಾವಣಾ ಆಯೋಗದ ಗಮನವನ್ನು ಸೆಳೆಯಲಾಗಿದೆ. ಒಂದು ಕಡೆ ತೇಜಸ್ವಿ ಸೂರ್ಯ ಅವರು, ಮತ್ತೊಂದು ಕಡೆ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಮಾಧ್ಯಮದ ಮುಂದೆ ಇವತ್ತು ಹೇಳಿಕೆಯನ್ನು ಕೊಟ್ಟಿರೋದನ್ನು ಕೂಡ ಗಮನಿಸಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.